ರೇಣುಕಾಸ್ವಾಮಿ ರಕ್ತ ಸಿಕ್ತ ಬಟ್ಟೆ ಪತ್ತೆ ಆಗಿದೆ. ಪಟ್ಟಣಗೆರೆ ಶೆಡ್ನಲ್ಲೇ ರಕ್ತ ಸಿಕ್ತ ಬಟ್ಟೆ ಪತ್ತೆ ಆಗಿದೆ. 8 ದಿನಗಳ ಬಳಿಕ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ, ನಾಪತ್ತೆ ಆಗಿದೆ. ರೇಣುಕಾಸ್ವಾಮಿ ಹತ್ಯೆಯನ್ನ ಶೆಡ್ನಲ್ಲಿ ಮಾಡಲಾಗಿತ್ತು ಅನ್ನುವಂತ ಆರೋಪದ ಅಡಿಯಲ್ಲಿಯೇ, ಅನುಮಾನದ ಅಡಿಯಲ್ಲಿಯೇ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗ್ತಾ ಇದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದರ ನಡುವೆ ಪ್ರತಿಯೊಂದು ಸಾಕ್ಷಿಗಳು ಕೂಡ ಇಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಲ್ಲ ಸಾಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಇದೀಗ ಹತ್ಯೆಯಾದ ರೇಣುಕಾಸ್ವಾಮಿಯ ರಕ್ತ ಸಿಕ್ತ ಬಟ್ಟೆ ಕೂಡ ಪತ್ತೆ ಆಗಿದೆ. ಅದೇ ಪಟ್ಟಣಗೆರೆ ಶೆಡ್ನಲ್ಲೇ ಬರೋಬ್ಬರಿ 8 ದಿನಗಳ ಬಳಿಕ ಪೊಲೀಸರು ಈ ಬಟ್ಟೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಇನ್ನೂ ನಾಪತ್ತೆ ಆಗಿದೆ. ರಾಜಕಾಲುವೆಯಲ್ಲಿ ಪೊಲೀಸರು ಅಗ್ನಿಶಾಮಕ ದಳ ಶೋಧವನ್ನ ನಡೆಸ್ತಾ ಇದೆ. ಪ್ರಮುಖ ಸಾಕ್ಷಿಯಾಗಿದೆ ರೇಣುಕಾಸ್ವಾಮಿ ಮೊಬೈಲ್. ನೋಡಿ, ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಮೊಬೈಲ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಒಂದು ಮಹತ್ವದ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಆ ಮೊಬೈಲ್ ಏನಾದರೂ ಸಿಕ್ಕಿದ್ರೆ ಇವ್ರು ಯಾರೆಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರು, ಏನು ಮೆಸೇಜಸ್ ಮಾಡಿದ್ರು, ಆ ಮೊಬೈಲ್ನ ಟವರ್ ಲೊಕೇಶನ್, ಈ ಆರೋಪಿಗಳು ಏನು ಸಿಕ್ಕಾಕೊಂಡಿದ್ದಾರೋ ಇವರೆಲ್ಲರ ಮೊಬೈಲ್ ಈ ಟವರ್ ಲೊಕೇಶನ್ ಏನಿತ್ತು ಅದ್ರ ಜೊತೆಗೆ ಮ್ಯಾಚ್ ಆದರೆ, ಅಂದರೆ ಒಂದೇ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಇದ್ರು ಅನ್ನೋದಕ್ಕೆ ಮೊಬೈಲ್ ಕೂಡ ಬಹಳ ಮುಖ್ಯ ಸಾಕ್ಷಿ ಆಗುತ್ತೆ. ಮತ್ತು ಇವರು ಎಷ್ಟು ಬಾರಿ ಕರೆ ಮಾಡಿದ್ದಾರೆ, ಯಾರ್ಯಾರ ಮೊಬೈಲಿಂದ ಕರೆ ಮಾಡಿದ್ದಾರೆ, ವಾಟ್ಸಪ್ ಚಾಟ್ಗಳು ಏನಿದೆ, ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಏನು ಮೆಸೇಜ್ ಇದೆ, ಪ್ರತಿಯೊಂದು ಕೂಡ ಗೊತ್ತಾಗತ್ತೆ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿದ್ರೆ. ರೇಣುಕಾಸ್ವಾಮಿ ಮೊಬೈಲ್ ಟವರ್ ಲೊಕೇಶನ್ ಈ ಪಟ್ಟಣಗೆರೆ ಶೆಡ್ನ ಬಳಿ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 3:30 ತನಕ ಇದ್ರೆ, ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳ ಮೊಬೈಲ್ನ ಟವರ್ ಕೂಡ ಅದೇ ಲೊಕೇಶನ್ ಅಲ್ಲಿ ಸಿಕ್ಕಿದ್ರೆ ಅದು ಕೂಡ ಒಂದು ಮೇಜರ್ ಸಾಕ್ಷಿ ಆಗತ್ತೆ. ಆದರೆ ಇಲ್ಲಿವರೆಗೂ ಮೊಬೈಲ್ ಸಿಕ್ಕಿಲ್ಲ, ರಾಜಕಾಲುವೆಗೆ ಬಿಸಾಕಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜಕಾಲುವೆಯಲ್ಲಿ ಪೊಲೀಸರು, ಅಗ್ನಿಶಾಮಕ ದಳ ಶೋಧವನ್ನ ಮಾಡ್ತಾ ಇದೆ. ಅಕಸ್ಮಾತ್ ಆ ಮೊಬೈಲ್ ಸಿಕ್ತು ಅಂತ ಅಂದ್ರೆ ಒಂದು ಮೇಜರ್ ಸಾಕ್ಷಿಯಾಗಿ ಅದು ಬದಲಾಗತ್ತೆ. ಇನ್ನೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಅವತ್ತು ಧರಿಸಿದ್ದಂತ ಬಟ್ಟೆ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಆ ಬಟ್ಟೆ ಧರಿಸಿದ್ದಾಗ್ಲೇನೆ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ರಾಡ್ನಿಂದ, ದೊಣ್ಣೆಯಿಂದ, ಕರೆಂಟ್ ಶಾಕ್ ಕೊಟ್ಟಿದ್ದಾಗಿರಬಹುದು, ಮತ್ತು ಚೈನ್ನಿಂದ ಹಲ್ಲೆ ಮಾಡಿದ್ದಾಗಿರ್ಬೋದು, ಸಿಗರೇಟ್ನಿಂದ ಸುಟ್ಟಿದ್ದಾಗಿರ್ಬಹುದು, ಒದ್ದಿದ್ದಾಗಿರ್ಬೋದು. ಈ ಸಂದರ್ಭದಲ್ಲಿ ಬ್ಲೀಡಿಂಗ್ ಕೂಡ ಆಗಿದೆ ಅನ್ನೋದನ್ನ ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಅದೊಂದು ರಕ್ತ ಸಿಕ್ತ ಬಟ್ಟೆ. ಆ ಬಟ್ಟೆ ಸಿಕ್ಕಿದ್ರೂ ಕೂಡ ಇವರ ಶೂಸ್ಗಳನ್ನೆಲ್ಲ, ಸ್ಲಿಪ್ಪರ್ಗಳನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆ ಥರದ್ದು ಏನಾದರೂ ಈತನ ಬಟ್ಟೆ ಮೇಲೆ ಸಿಕ್ಕಿದ್ರೆ ಅಥವಾ ಈ ರಕ್ತದ ಕಲೆಗಳು ಇವರ ಶೂಸ್ ಅಥವಾ ಸ್ಲಿಪ್ಪರ್ ಮೇಲೆ ಸಿಕ್ಕಿದ್ರೆ ಅದು ಕೂಡ ಪ್ರಮುಖ ಸಾಕ್ಷಿಗಳಾಗತ್ತೆ. ಹಾಗಾಗಿ ಇದೀಗ ಬಟ್ಟೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಬರೋಬ್ಬರಿ 8 ದಿನಗಳ ಬಳಿಕ ಅದೇ ಶೆಡ್ನಲ್ಲಿ ಬಟ್ಟೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೂಡ ಒಂದು ಮೇಜರ್ ಆದಂಥ ಸಾಕ್ಷಿ ಆಗುತ್ತೆ. ಆ ಶೆಡ್ಡಿಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಹೋಗಿದ್ದು ಹೌದು, ಅಲ್ಲೇ ಹತ್ಯೆಯನ್ನು ಮಾಡಿದ್ದು ಹೌದು ಅನ್ನೋದಕ್ಕೆ ಆ ಬಟ್ಟೆಗಳು ಕೂಡ ಸಾಕ್ಷಿ ಆಗತ್ತೆ.